ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ಪೊಲೀಸ್ ಕ್ವಾರ್ಟರ್ಸ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂದ್ಕೊಂಡು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಪ್ಲೀಸ್ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಇದು ಅಂಡರ್ ಕನ್ಸ್ಟ್ರಕ್ಷನಲ್ಲಿತ್ತು, ಇವಾಗ ತಾನೇ ರೀಸೆಂಟಾಗಿ ಕಂಪ್ಲೀಟ್ ಆಗಿರುವಂತಹ ಪೊಲೀಸ್ ಕ್ವಾರ್ಟರ್ಸು ಹೇಗಿದೆ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ಬನ್ನಿ. ಇಲ್ಲಿ ಒಂದು ಬಿಲ್ಡಿಂಗಲ್ಲಿ 12 ಮನೆಗಳು ಇರುತ್ತೆ. ಹಾಗೆ ಅದೇ ಥರ 3 ಬಿಲ್ಡಿಂಗ್ಸ್ನ ಕಟ್ಟಿದ್ದಾರೆ. ಇದು ಇರೋದು ಚಿಕ್ಕಮಂಗ್ಳೂರಲ್ಲಿ ಕಟ್ಟಿರುವಂತಹ ಲೇಟೆಸ್ಟ್ ಪೊಲೀಸ್ ಕ್ವಾರ್ಟರ್ಸನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಎಂಟ್ರೆನ್ಸ್ ಆಗಿರುತ್ತೆ. ಇದು ಎಂಟ್ರೆನ್ಸಲ್ಲೇ ನೀವು ನೋಡಬಹುದು, ಈ ರೀತಿ ಕಬ್ಬಿಣದ್ದು ಒಂದು ಡೋರನ್ನು ಹಾಕಿದ್ದಾರೆ. ಬೇರೆ ಯಾರು ಎಂಟ್ರೆನ್ಸಿಂದ ಒಳಗಡೆ ಬರಬಾರ್ದು ಅಂತ ಹೇಳಿಬಿಟ್ಟು ಇಲ್ಲಿ ಕೀ ಕೂಡ ಲಾಕ್ ಮಾಡ್ಬೋದು. ಇದು ಗ್ರೌಂಡ್ ಫ್ಲೋರಲ್ಲಿ ಇರುವಂತಹ 4 ಮನೆಗಳು. ಅದೇ ರೀತಿ ಮೇಲೂ 4, ಅದ್ರ ಮೇಲೆ 4, ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರಲ್ಲೂ 4 ಮನೆ ಇದೆ. ಇದು ಒಂದು ಮನೆಯ ಹಾಲು. ಇದು ನೋಡಿ, ಇಷ್ಟು ಸ್ಪೇಷಿಯಸ್ ಆಗಿದೆ. ಇಲ್ಲಿ 2 ಕಡೆ ವಿಂಡೋನ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿನ ವಿಶೇಷ ಏನಂತ ಹೇಳಿದ್ರೆ, ಈ ಮನೆಗೆ ಬಾಲ್ಕನಿ ಕೂಡ ಇದೆ. 2 ಇದೆ, ಒಂದಲ್ಲ ಅಂತ ಹೇಳಿದ್ರೆ. ಇದು ಹಾಲಲ್ಲಿರುವಂತಹ ಬಾಲ್ಕನಿ. ಇಲ್ಲಿ ಬಟ್ಟೆ ಗಿಟ್ಟೆ ಒಣಗಿಸ್ಕೊಳ್ಳೋಕ್ಕೆ ಮತ್ತು ಪಾಟ್ ಕಿಟ್ಟೆಲ್ಲ ಇಟ್ಕೊಳ್ಳೋಕ್ಕೆ ಮಾಡಿರುವಂತಹದ್ದು. ಇದು ಹಾಲಲ್ಲಿರುವಂತಹ ಒಂದು ಬಾಲ್ಕನಿ ಆಗಿದೆ. ಅದೇ ರೀತಿ ಹಾಲಲ್ಲೇ ಪಕ್ಕದಲ್ಲೇ ಇದು ಒಂದು ಕಿಚನ್ನ ಮಾಡಿದ್ದಾರೆ. ಈ ರೀತಿ ಇದೆ ನೋಡಿ. ಇದು ಇಟಾಲಿಯನ್ ಶೈಲಿ ಅಂತ ಕಿಚನ್ ಆಗಿದೆ. ನೋಡಿ ಎಷ್ಟು ಡೋರ್ಸು ಮತ್ತು ಸ್ಪೇಷಿಯಸ್ ಆಗಿದೆ. ನೀವು ಎಷ್ಟಾದರೂ ಸಾಮಾನುಗಳನ್ನು ಇಟ್ಕೋಬಹುದು. ಮತ್ತು ಲೋಟಗಳನ್ನ ಇಡಲಿಕ್ಕೆ ಅಂತ ಹೇಳ್ಬಿಟ್ಟು ರ್ಯಾಕ್ನ ಮಾಡಿಸಿದ್ದಾರೆ. ಹಾಗೆ ತಟ್ಟೆಗಳನ್ನು ಮತ್ತು ಪಾತ್ರೆಗಳನ್ನು ಇಟ್ಕೊಳ್ಳೋಕ್ಕೋಸ್ಕರ ರ್ಯಾಕ್ಗಳನ್ನು ಮಾಡಿಸಿದ್ದಾರೆ. ತುಂಬಾ ಚೆನ್ನಾಗಿರುವಂತಹ ಒಂದು ಕ್ವಾರ್ಟರ್ಸ್ ಅಂತಲೇ ಹೇಳಬಹುದು. ನೋಡಿ, ಬಾಕ್ಸ್ ಎಲ್ಲನೂ ನೀವು ಇಟ್ಕೋಬಹುದು. ಹಾಗೆ ಮೇಲೆ ನೀವು ನೋಡಿದ್ರೆ ಇದೇ ರೀತಿ ನೋಡಿ, ಸಿಂಕ್ ಎಲ್ಲ ಇದೆ. ಇಲ್ಲಿ ಇಷ್ಟು ಡೋರು ಕಬೋರ್ಡ್ಸ್ ಇದೆ. ಮತ್ತು ಮೇಲೆ ನೋಡಿ, ನಮಗೆ ಏನಾದ್ರು ಎಕ್ಸ್ಟ್ರಾ ಸಾಮಾನುಗಳು ಇಟ್ಕೋಬಹುದು ಅಂತ ನೀವು ಇಟ್ಕೋಬಹುದು. ಹಾಗೆ ಇಲ್ಲಿ ದೇವರ ಮನೆ ಇರೋದಿಲ್ಲ ಪೊಲೀಸ್ ಕ್ವಾರ್ಟರ್ಸ್ಗಳಲ್ಲಿ. ಹಾಗಾಗಿ ನಮಗೆ ಬೇಕಾದರೆ ಇಲ್ಲೇನೆ ಇಟ್ಕೋಬಹುದು ದೇವರುಗಳನ್ನ. ಇಲ್ಲಿ ನೋಡಿ, ಒಂದು ಇದ್ರದ್ದು ಗ್ಯಾಸಿನ ಪೈಪನ್ನು ಹೊರಗಡೆ ಇಲ್ಲಿ ಕನೆಕ್ಷನ್ ಕೊಟ್ಬಿಟ್ಟು ಗ್ಯಾಸ್ ಹೊರಗಡೆ ಇಟ್ಕೊಳ್ಳೋ ರೀತಿ ಮಾಡಿದ್ದಾರೆ. ಹಾಗೆ ನೋಡಿ, ಎಲ್ಲದು ಕ್ವಾಲಿಟಿ ಚೆನ್ನಾಗಿದೆ. ಡೋರ್ಸ್ ಎಲ್ಲನ ನಾವು ಹೇಗೆ ನಮ್ಮ ಸ್ವಂತ ಮನೆಗಳಿಗೆ ಕಟ್ಕೊಳ್ತೀವಿ ಆ ರೀತಿಯೇ ಡೋರ್ಸ್ ಎಲ್ಲ ಹಾಕಿದ್ದಾರೆ. ತುಂಬಾ ಖುಷಿ ಆಯಿತು. ಹಾಗೆ ಇಲ್ಲಿ ಒಂದು ವಿಂಡೋ ಮತ್ತು ಎಕ್ಸಿಟ್ ಫ್ಯಾನ್ ಕೂಡ ಹಾಕಿದ್ದಾರೆ. ಮತ್ತು ಅಲ್ಲೇ ಪಕ್ಕದಲ್ಲಿ ಕೆಳಗಡೆ ಸಿಂಕನ್ನು ಕೂಡ ಕೊಟ್ಟಿದ್ದಾರೆ. ಈ ಮನೆಯ ವಿಶೇಷ ಏನಂತ ಹೇಳಿದರೆ, ಇಲ್ಲೂ ಒಂದು ಬಾಲ್ಕನಿಯನ್ನು ಕೊಟ್ಟಿದ್ದಾರೆ ಈ ಮನೆಗೆ. 2 ಬಾಲ್ಕನಿ ನಾನು ಮೊದಲೇ ನಿಮಗೆ ಹೇಳಿದೆ. ಒಂದು ಬಾಲ್ಕನಿ ಬಂದುಬಿಟ್ಟು ಹಾಲಲ್ಲಿ ಕೊಟ್ಟಿದ್ದಾರೆ, ಇನ್ನೊಂದು ಬಾಲ್ಕನಿ ಬಂದುಬಿಟ್ಟು ಕಿಚನಲ್ಲಿ ಕೊಟ್ಟಿದ್ದಾರೆ. ಇಲ್ಲೂ ನೀವು ಬಟ್ಟೆ ಏನಾದರೂ ಒಣಗಿಸ್ಕೊಳೋದಾದರೆ ಒಣಗಿಸ್ಕೋಬಹುದು. ಮತ್ತು ವಾಷಿಂಗ್ ಮಿಷನ್ ಪಾಯಿಂಟನ್ನು ನಮಗೆ ಇಲ್ಲಿನೇ ಕೊಟ್ಟಿದ್ದಾರೆ. ನೋಡಬಹುದು, ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ವಾಷಿಂಗ್ ಮಿಷನ್ ಪಾಯಿಂಟು. ಮತ್ತು ಹೊರಗಡೆ ಎಲ್ಲ ಗ್ರಿಲ್ಲನ್ನು ಹಾಕಿದ್ದಾರೆ, ಯಾರು ಕಳ್ಳರು ಎಲ್ಲ ಬರಬಾರ್ದು ಅಂತ ಸೇಫ್ಟಿ ವೈಸ್ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಇಲ್ಲೊಂದು ನಲ್ಲಿ ಕಲೆಕ್ಷನ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಬ್ಯಾಕ್ ಸೈಡು ನೀವು ನೋಡಿದ್ರೆ ಅಲ್ಲೇ ಇದನ್ನು ಗ್ಯಾಸ್ ಡ್ರಮ್ ಇಟ್ಕೊಳ್ಳಿಕ್ಕೆ ಇಟ್ಟಿರುವಂತಹದ್ದು ಬ್ಯಾಕ್ ಸೈಡ್ ಮಾಡಿದ್ದಾರೆ. ಹಾಗೆ ಬಂದರೆ ಇದು ಡಬಲ್ ಬೆಡ್ರೂಮ್ ಕ್ವಾರ್ಟರ್ಸ್ ಆಗಿರೋದ್ರಿಂದ ಇಲ್ಲಿ 2 ಟಾಯ್ಲೆಟ್ ಫೆಸಿಲಿಟಿ ಮಾಡಿದ್ದಾರೆ. ಇದು ಒಂದು ಕಾಮನ್ ಟಾಯ್ಲೆಟ್ ರೂಮ್ ಆಗಿರುತ್ತೆ. ಅಂದರೆ ಇದು ಇಂಡಿಯನ್ ಸ್ಟೈಲ್ ಕಮೋಡ್ ಇರುವಂತಹ ಕ್ವಾರ್ಟರ್ಸು. ಇಂಡಿಯನ್ ಸ್ಟೈಲ್ ಇದೆ ಇದು ಟಾಯ್ಲೆಟ್ ಸಿಟ್ಟರು. ಹೀಗಿದೆ ನೋಡಿ. ಮತ್ತು ಇದಕ್ಕೆ ಗೀಝರ್ ಪಾಯಿಂಟು ಎಲ್ಲ ಕೊಟ್ಟಿದ್ದಾರೆ. ನಾವು ಬೇಕಾದರೆ ಗೀಝರನ್ನು ಕೂಡ ಹಾಕೋಬೋದು. ಇಲ್ಲೂ ಎಕ್ಸಿಟ್ ಫ್ಯಾನ್ನ ಹಾಕಿದ್ದಾರೆ. ಮತ್ತು ಫುಲ್ ಟೈಲ್ಸ್ ಹಾಕಿರುವಂತಹದ್ದು ನೋಡಬಹುದು ನೀವು. ತುಂಬಾ ಇದು ಚೆನ್ನಾಗಿದೆ. ಒಂದು ಮಿರರ್ ಹಾಕಿದ್ದಾರೆ. ಮತ್ತು ಇದರೊಳಗೇ ಒಂದು ಸಿಂಕನ್ನು ಕೂಡ ಕೊಟ್ಟಿರುವಂತಹದ್ದು ಚೆನ್ನಾಗಿದೆ ಟೋಟಲಿ ಹೇಳಬೇಕು ಅಂತ ಹೇಳಿದ್ರೆ. ಅದೇ ರೀತಿ ಕಾಮನ್ ಟಾಯ್ಲೆಟ್ ರೂಮಿಗೆ ಒಂದು ಹಾಗೆಯೇ ಒಂದು ಕಾಮನ್ ರೂಮ್ ಕೂಡ ಇದೆ. ಇದು ಕಾಮನ್ ರೂಮು ನೋಡಿ. ಇದಕ್ಕೆ ಇನ್ನೊಂದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಪ್ಲ್ಯಾನ್ ಮಾಡಿ ಅಂದರೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ, ಕಬೋರ್ಡ್ಸು ಮತ್ತು ಡ್ರೆಸ್ಸಿಂಗ್ ಟೇಬಲ್ ಕೂಡ ಮಾಡಿದ್ದಾರೆ ಈ ಮನೆಗೆ. ಮತ್ತು ಡಬಲ್ ಇದು ಕಬೋರ್ಡನ್ನು ಮಾಡಿರುವಂತಹದ್ದು. ಬಟ್ಟೆ ನಾವು ಎಷ್ಟು ಬೇಕಾದ್ರೂ ಇಟ್ಕೊಳ್ಳೋ ಅಂಥ ವ್ಯವಸ್ಥೆ ಇಲ್ಲಿದೆ. ಹಾಗೆ ಮೇಲೆಲ್ಲ ಸಜ್ಜೆ ಕೂಡ ಕೊಟ್ಟಿದ್ದಾರೆ. ನಮಗೆ ಏನಾದರೂ ಎಕ್ಸ್ಟರ್ನಲ್ ಐಟಮ್ಸ್ ಇಟ್ಕೋಬೇಕು ಅಂತ ಹೇಳಿದ್ರೆ ನೋಡಿ. ಹಾಗೆ ತುಂಬಾ ಚೆನ್ನಾಗಿದೆ. ಇದು ನೆಕ್ಸ್ಟು ಇದು ಮಾಸ್ಟರ್ ಬೆಡ್ರೂಮ್ ಆಗಿರುವಂತಹದ್ದು. ಇಲ್ಲಿಗೆ ಅಟ್ಯಾಚ್ಡ್ ಟಾಯ್ಲೆಟ್ ರೂಮ್ ಇರುವಂತಹ ಬೆಡ್ರೂಮ್ ಆಗಿದೆ ಇದು. ಇಲ್ಲಿಗೆ ಏನು ನೋಡಿ, ಇಲ್ಲಿ ನಾನು ಹೇಳಿದೆ, ಇದು ಮಸ್ಕಿಟೋ ನೆಟ್ಟೆಲ್ಲ ಹಾಕಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ಮಾಡಿದಾರಲ್ವ.
ಇದು ಔಟ್ಸೈಡ್ ಇರುವಂತಹದ್ದು. ಇನ್ನು ಯಾರು ಈ ಮನೆಗಳಿಗೆ ಬಂದಿಲ್ಲ, ಇದು ಹೊಸದಾಗಿ ನ್ಯೂಲಿ ಕನ್ಸ್ಟ್ರಕ್ಷನ್ ಆಗಿರುವಂತಹದ್ದು. ಹಾಗೆ ಡೋರೆಲ್ಲ ನಾವು ನೋಡಿದ್ವಿ ಹೇಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿತ್ತು. ಮತ್ತು ಈ ಬೆಡ್ರೂಮಿಗೂ ಕೂಡ 2 ವಿಂಡೋ ಇರುವಂತಹದ್ದು. ಹಾಗೆ ಇಲ್ಲಿಗೂ ಒಂದು ಕಬೋರ್ಡನ್ನು ಕೊಟ್ಟಿದ್ದಾರೆ. ಇದು ಡಬಲ್ ಸೈಡ್ ಕಬೋರ್ಡ್ ಆಗಿದೆ. ಮತ್ತು ಇಲ್ಲಿಗೆ ಏನಂದರೆ ಏನು ಹೇಳಿ ಇದು ಓಕೆ, ಈ ರೂಮಿಗೆ ಏನಂದರೆ ಡ್ರೆಸ್ಸಿಂಗ್ ಟೇಬಲ್ ಇಲ್ಲ ಅಷ್ಟೇನೆ, 2 ಕಬೋರ್ಡನ್ನು ಕೊಟ್ಟಿದ್ದಾರೆ. ಹಾಗೆ ಇಲ್ಲಿಗೆ ಏನು ಕೊಟ್ಟಿದ್ದಾರೆ ಬಾತ್ರೂಮಿಗೆ ಅಂತ ಹೇಳಿದ್ರೆ, ಇದು ವೆಸ್ಟರ್ನ್ ಸ್ಟೈಲ್ ಕಮೋಡನ್ನು ಕೊಟ್ಟಿರುವಂತಹದ್ದು. ಹಾಗೆ ಇಲ್ಲಿ ಒಳಗಡೆ ಒಂದು ಸಿಂಕನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆ ಒಂದು ಮಿರರ್ ಕೂಡ ಹಾಕಿದ್ದಾರೆ. ಫುಲ್ಲು ಟೈಲ್ಸಿಂದ ಕವರ್ ಮಾಡಿದ್ದಾರೆ. ಹಾಗೆ ಮತ್ತು ಒಂದು ಶವರು ಮತ್ತು ಎಕ್ಸಿಟ್ ಫ್ಯಾನು ಸೇಮ್ ಆ್ಯಸ್ ಇಟ್ ಇಸ್ ನಮ್ಮ ಕಾಮನ್ ಮನೆಗಳೆಲ್ಲ ಯಾವ ಥರ ಇರುತ್ತೆ ಅದೇ ರೀತಿಯಾದಂತಹ ಫೆಸಿಲಿಟಿಯನ್ನು ಮಾಡಿರುವಂತಹದ್ದು. ನೋಡಿ ತುಂಬಾ ಚೆನ್ನಾಗಿದೆ. ನಿಮಗೆ ಹಳೆ ಕ್ವಾರ್ಟರ್ಸ್ಗಳೆಲ್ಲ ನಿಮಗೆ ಗೊತ್ತಿದ್ದರೆ, ನೋಡಿದರೆ, ಯಾರಾದರೂ ಪೊಲೀಸ್ ಆಗಿದ್ದರೆ ಅಥವಾ ಪೊಲೀಸವ್ರು ಯಾರು ಕಾಂಟ್ಯಾಕ್ಟ್ ಇದು ಗೊತ್ತಿದ್ದರೆ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಕಾಮೆಂಟ್ ಮಾಡಿ ಈ ಕ್ವಾರ್ಟರ್ಸ್ ಎಲ್ಲ ಹೇಗಿದೆ ಅಂತ ಹೇಳಿಬಿಟ್ಟು. ನೋಡಿ ಎಂಟ್ರೆನ್ಸ್ ಈ ಥರ ಕ್ಲೋಸ್ ಮಾಡಿಕೊಂಡು ನಾವು ಲಾಕ್ ಮಾಡ್ಕೊಳ್ಳೋವಂಥ ಫೆಸಿಲಿಟಿ ಇದೆ. ಇದು ನೋಡಿ ಒಂದು ಫ್ಲೋರಲ್ಲಿ ಆಲ್ರೆಡಿ ನಾನು ಹೇಳಿದೆ 4 ಮನೆ ಒಂದೇ ಥರ ಇರುವಂತಹದ್ದು. ಹಾಗೆ ನೋಡಿ ನಾನು ಆಲ್ರೆಡಿ ತೋರಿಸ್ದೆ ನಿಮಗೆ. ಹೀಗಿದೆ ನೋಡಿ ಹಾಲೆಲ್ಲ. ನನ್ನ ಹಸ್ಬೆಂಡ್ ವೀಡಿಯೋ ಮಾಡ್ತಾಯಿದ್ರು. ಈ ಮನೆ ನಿಮಗೆ ಇಷ್ಟ ಆಯಿತು ಅಂದರೆ ಕಾಮೆಂಟ್ ಮಾಡಿ, ಮತ್ತು ಹೇಗಿತ್ತು ಅಂತ ಹೇಳಿ ಕಾಮೆಂಟ್ ಮಾಡಿ. ಇದು ನೋಡಿ ಮೇಲೆ ಮನೆಯ ಮೇಲೆ RCC ಇರುತ್ತಲ್ವ, RCC ಮೇಲೆ ಟೆರಾಸ್ ಮೇಲೆ ಬಂದಿರುವಂತಹದ್ದು. ಇಲ್ಲಿ ನೋಡಿ ವಾವ್ ಎಷ್ಟು ಬ್ಯೂಟಿಫುಲ್ ಆಗಿದೆ ವ್ಯೂ ಅಂತ ಹೇಳಿದ್ರೆ ನೀವಂತೂ ಸಖತ್ ಖುಷಿ ಪಡ್ತೀರಾ. ನೋಡಿ ಹೇಗಿದೆ ಅಂತ ಹೇಳಿ. ಇಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಹೊರಗಡೆ ಒಂದು ಪೈಪು ಸಮೇತ ಕಾಣಿಸ್ದಂಗೆ ನೋಡಿ ಎಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ನೋಡಿ ಸುತ್ತ ತೋಟ ಮತ್ತು ಸೂಪರ್ ಆಗಿರುವಂತಹ ವ್ಯೂ ಎಲ್ಲ ಕಾಣಿಸುತ್ತೆ. ಈ ಮನೆ ಇನ್ನೊಂದು ವಿಶೇಷತೆ ಏನಂದರೆ, ಇಲ್ಲಿಗೆ ಬಾಬಾ ಬುಡನ್ಗಿರಿ ಆಗಿರಬಹುದು, ಮುಳ್ಳಯ್ಯನಗಿರಿ ಆಗಿರಬಹುದು, ಎಲ್ಲ ಗುಡ್ಡಗಳು ಕಾಣುವಂತಹದ್ದು. ನೋಡಿ ಹೊರಗಡೆ ಯಾವ ರೀತಿ ವ್ಯೂ ಇದೆ ಅಂತ ಹೇಳಿ ನೀವು ನೋಡ್ಬೋದು. ತುಂಬಾ ಖುಷಿ ಆಯಿತು ನನಗಂತೂ ಈ ವ್ಯೂನ ನೋಡಿಬಿಟ್ಟು. ಬಟ್ ನಾವು ಈ ಕ್ವಾರ್ಟರ್ಸ್ಗೆ ಏನೇನು ಅಪ್ಲಿಕೇಶನ್ ಹಾಕಿಲ್ಲ, ಯಾಕೆಂದರೆ ನಮ್ಮದು ಕ್ವಾರ್ಟರ್ಸೇ ಚೆನ್ನಾಗಿದೆ. ಹಾಗಾಗಿ ನಮ್ಮ ಕ್ವಾರ್ಟರ್ಸನ್ನು ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ ಹೇಳಿಬಿಟ್ಟು. ನಮ್ಮದು ಸ್ವಲ್ಪ ಓಲ್ಡ್ ಶೈಲಿಯಲ್ಲಿರುವಂತಹ ಪೊಲೀಸ್ ಕ್ವಾರ್ಟರ್ಸ್ ಆಗಿದೆ. ಇದು ನ್ಯೂಲಿ ಬಿಲ್ಡ್ ಮಾಡಿರುವಂತಹದ್ದಾಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಕಟ್ಟಿದ್ದಾರೆ. ಮಾಡ್ರನ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಚೆನ್ನಾಗಿ ಕಟ್ಟಿದ್ದಾರೆ. ನೋಡಿ ಇದೇ ಥರ 4 ಅಕ್ಕಪಕ್ಕ ಬಿಲ್ಡಿಂಗ್ಸು ಇದೆ. ನೋಡಿ ಇದೇ ಥರ ಸೇಮ್ ಒಂದೇ ಥರ ಮನೆಗಳು ಇರುತ್ತೆ. ಪಕ್ಕ ಒಂದು ಕಾಫಿ ತೋಟ ಸಹನೂ ಇದೆ. ಚೆನ್ನಾಗಿರುತ್ತೆ ತುಂಬಾ. ನಿಮಗೆ ಹೇಗೆ ಅನ್ನಿಸ್ತು ಈ ವಿಡಿಯೋ? ಇಷ್ಟ ಆದರೆ ಪ್ಲೀಸ್ ಲೈಕ್, ಮತ್ತು ಹೊಸದಾಗಿ ನೋಡ್ತಾ ಇರೋರು ಕಾಮೆಂಟ್ನ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಈ ವಿಡಿಯೋನ ನೋಡಿರುವಂತಹ ಎಲ್ಲರಿಗೂ ಥ್ಯಾಂಕ್ ಯು ಸೊ